ಇನ್ನು ನೀರಿಲ್ಲದೆ ಕೆಆರ್ಎಸ್ ಡ್ಯಾಂ ಸಂಪೂರ್ಣ ಖಾಲಿ. ಮಳೆ ಇಲ್ಲದೆ ಬರಿದಾಗಿ ಹೋಗ್ತಿದೆ ಕೆಆರ್ಎಸ್ ಡ್ಯಾಂ. 90 ಅಡಿಗೆ ಮೇಲ್ಪಟ್ಟ ಬಹುತೇಕ ಎಲ್ಲಾ ಗೇಟ್ಗಳು ಕಾಣಿಸ್ತಿದ್ದಾವೆ. 3.5 ಕಿಲೋಮೀಟರ್ ಅಗಲ ಇದೆ ಕೆಆರ್ಎಸ್ ಜಲಾಶಯ. 25 ಮೈಲು ದೂರದವರೆಗೂ ಹಿನ್ನೀರಿನ ಪ್ರದೇಶ ಹೊಂದಿರತಕ್ಕಂತ ಡ್ಯಾಂ ಇದೆ. ಸದ್ಯ ಡ್ಯಾಂನಲ್ಲಿ ಎಲ್ಲಿ ನೋಡಿದ್ರು ಕೂಡ ಕಲ್ಲುಗಳು ಕಾಣಿಸ್ತಾ ಇದ್ದಾವೆ, ಗುಡ್ಡಗಳೇ ಕಾಣಿಸ್ತಾ ಇದ್ದಾವೆ. ಅದರ ಒಂದು ದರ್ಶನ ಆಗ್ತಾ ಇದೆ. ಅದು ಬಿಟ್ರೆ ನೀರು ಕಾಣಿಸ್ತಾ ಇಲ್ಲ, ಎಲ್ಲವೂ ಕೂಡ ಖಾಲಿ ಆಗ್ತಾ ಇದೆ. ಕಾರಣ ಮಳೆಯ ಕೊರತೆ. ಎಲ್ಲೂ ಕೂಡ ಮಳೆ ಇಲ್ಲದೆ ಇರೋ ಕಾರಣ ಕಂಪ್ಲೀಟ್ ಆಗಿ ಕೆಆರ್ಎಸ್ ಡ್ಯಾಂ ಬತ್ತು ಹೋಗಿದೆ. ಅದರ ಒಂದು ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಕಲ್ಲುಗಳು ಕಾಣಿಸ್ತಾ ಇದ್ದಾವೆ, ಗುಡ್ಡಗಳು ಕಾಣಿಸ್ತಾ ಇದ್ದಾವೆ. ಎಷ್ಟು ಆಳ, ಎಷ್ಟು ಅಗಲ, ಎಷ್ಟು ಉದ್ದ ಎಲ್ಲವೂ ಕಾಣಿಸ್ತಾ ಇದ್ದಾವೆ. ಹಿಂದೆಂದೂ ಕೂಡ ಈ ರೀತಿ ಆಗಿರ್ಲಿಲ್ಲ, ಯಾರು ಕೂಡ ನೋಡಿರ್ಲಿಲ್ಲ. ಸದ್ಯ ಡ್ಯಾಂನ ಸ್ಥಿತಿಗತಿ ಕುರಿತು ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳಿ ಅವರು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡ್ಕೊಂಬನ್ನಿ. ಇವತ್ತು ದೆಹಲಿನಲ್ಲಿ ನಡೀತಾ ಇರತಕ್ಕಂಥ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ತೀರ್ಮಾನ ಏನಾಗುತ್ತೆ ಅಂತಕ್ಕಂಥ ಕುತೂಹಲ ಎಲ್ಲರನ್ನ ಕಾಡ್ತಾ ಇದೆ. ಯಾಕೆಂದರೆ ಈಗಾಗಲೇ 2-3 ದಿನಗಳ ಹಿಂದೆ 4 TMC ನೀರನ್ನು ಬಿಡಬೇಕು ಅಂತಕ್ಕಂಥ ಆದೇಶವನ್ನು ಕೊಟ್ಟಿತ್ತು. ಅದಕ್ಕೆ ಪೂರಕವಾಗಿ ಇವತ್ತು ಸಭೆ ನಡೀತಾ ಇರತಕ್ಕಂಥದ್ದು ಒಂದು ರೀತಿಯಲ್ಲಿ ಕುತೂಹಲವನ್ನು ಉಂಟು ಮಾಡ್ತಾ ಇದೆ. ಸೊ ಇದ್ರ ನಡುವೆ KRSನಲ್ಲಿ ಯಾವ ರೀತಿಯಾದ ಚಿತ್ರಣ ಇದೆ ಅಂತಕ್ಕಂಥದ್ದನ್ನ ನಿಮಗೆ ತೋರಿಸ್ತೀನಿ. ಇವತ್ತು ಡ್ಯಾಮ್ನಲ್ಲಿ ಸುಮಾರು 91 ಅಡಿಯಷ್ಟು ನೀರಿದೆ. ಎತ್ತಾಗಿ ನೋಡಿದ್ರು ಖಾಲಿಯಾಗಿರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಯಾಕೆಂದರೆ ಡ್ಯಾಮ್ ತುಂಬಿದಂಥ ಟೈಮ್ನಲ್ಲಿ ಇವೆಲ್ಲವೂ ಒಂದು ಸಾಗರದ ರೀತಿಯಲ್ಲಿ ಕಂಡುಬರುತ್ತೆ. ಅದಕ್ಕಾಗಿಯೇ ಇದನ್ನು ಕೃಷ್ಣರಾಜ ಸಾಗರ ಅಂತೇಳಿ ಕರೀತಾರೆ. ಆದರೆ ಇವತ್ತಿಗೆ ಎಲ್ಲಿ ನೋಡಿದ್ರು ಖಾಲಿಯಾಗಿರ್ತಕ್ಕಂಥದ್ದು ಮತ್ತು ಕಲ್ಲು ಬಂಡೆಗಳು ಕಾಣ್ತಕ್ಕಂಥದ್ದು ಇವೆಲ್ಲವೂ ಕಂಡುಬರ್ತಾ ಇದೆ. ಇದು ಡ್ಯಾಮ್ನಲ್ಲಿ ನೀರಿನ ಕೊರತೆ ಎಷ್ಟು ಮಟ್ಟಿಗೆ ಇದೆ ಅಂತಕ್ಕಂಥದ್ದನ್ನ ತೋರಿಸ್ತಾ ಇದೆ. ಜೊತೆಗೆ ಈಗ ಡ್ಯಾಮ್ನಲ್ಲಿ ಗೇಟ್ಗಳು ಏನು ಕಾಣಿಸ್ತಾ ಇದ್ದಾವೆ, ಇವು ಸುಮಾರು ಅಂದರೆ ಡ್ಯಾಮ್ ಇರ್ತಕ್ಕಂಥದ್ದು ಸುಮಾರು 3.5 ಕಿಲೋಮೀಟ್ರು ಉದ್ದ ಇದೆ. ಈ 3.5 ಕಿಲೋಮೀಟ್ರ್ ಉದ್ದದಲ್ಲಿ 100ಕ್ಕೂ ಹೆಚ್ಚು ಗೇಟ್ಗಳನ್ನ ಅಳವಡಿಸಲಾಗಿದೆ. ಇವು ಏನು ಕಾಣಿಸ್ತಾ ಇದ್ದಾವೆ, ಈ ಗೇಟ್ಗಳೆಲ್ಲವೂ 90 ಅಡಿ ಮೇಲ್ಪಟ್ಟಂತಹ ಗೇಟ್ಗಳು. ಅಂದರೆ ನೀರು 90 ಅಡಿವರೆಗೂ ಇರ್ತಕ್ಕಂಥ ಟೈಮ್ನಲ್ಲಿ ಈ ಗೇಟ್ಗಳ ಮೂಲಕ ನೀರು ಬಿಡ್ಬೋದು. ಸೊ ಅಲ್ಲಿ 90 ಅಡಿ, 100 ಅಡಿ, 120 ಅಡಿವರೆಗೂ ಈ ಥರದೊಂದು ಕಂಡುಬರುತ್ತೆ. ಇವತ್ತಿಗೆ 90 ಅಡಿ ಇರತಕ್ಕಂಥ ಹಿನ್ನೆಲೆಯಲ್ಲಿ 90 ಅಡಿವರೆಗೂ ಗೇಟ್ಗಳು ಕಂಡು ಬರ್ತಾ ಇದೆ. ಸೊ ನೀರು ಜಾಸ್ತಿ ಆದಷ್ಟು ಆ ಗೇಟ್ಗಳು ಕ್ರಮೇಣ ಮುಚ್ಕೋತವೆ, ಆದರೆ ನೀರು ಕಡಿಮೆ ಆದಷ್ಟು ಮತ್ತೆ ಇಳಿಕೆ ಆಗ್ತಾ ಹೋಗುತ್ತೆ. ಸೊ ನೀರು ಕಡಿಮೆ ಆದಂಥ ಟೈಮ್ನಲ್ಲಿ ಈ ಗೇಟನ್ನು ದುರಸ್ತಿ ಮಾಡೋದು ಅವೆಲ್ಲವನ್ನು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಮಾಡ್ಕೋತಾರೆ. ಸೊ ಅದರಂತೆ ಈ ಬಾರಿನೂ ಡ್ಯಾಮ್ ತುಂಬುತ್ತೆ ಅನ್ನೋ ಕಾರಣಕ್ಕೆ ಗೇಟ್ಗಳನ್ನೆಲ್ಲ ದುರಸ್ತಿ ಮಾಡಿ ಕಾಯ್ತಾ ಇದ್ರು. ಆದರೆ ಅದು ಏನು ಎಲ್ಲರ ದುರದೃಷ್ಟವಶಾತ್ ಈ ಬಾರಿ ಮಳೆ ಕೈ ಕೊಟ್ಟಿದೆ. ಹಾಗಾಗಿ ಸಂಪೂರ್ಣವಾಗಿ ಖಾಲಿ ಆಗುವತ್ತ ಡ್ಯಾಮ್ ಕಂಡು ಬರ್ತಾ ಇದೆ. ಸೊ ಇದು ಡ್ಯಾಮ್ನ ಹಿನ್ನೀರಿನ ಚಿತ್ರಣ ಆಗಿರ್ತಕ್ಕಂಥದ್ದು. ಡ್ಯಾಮ್ ಹಿನ್ನೀರು ಅಂದರೆ ಹೆಚ್ಚು ಕಡಿಮೆ 25 ಮೈಲಿವರೆಗೂ ಹಿನ್ನೀರು ಪ್ರದೇಶವನ್ನು ಹೊಂದಿದೆ. ಹೀಗಾಗಿನೇ 49 TMC ಗರಿಷ್ಠ ಮಟ್ಟ ಹೊಂದಿದ್ರು ಕೂಡ ಹೆಚ್ಚಿನ ಪ್ರಮಾಣದ ನೀರನ್ನು ಸಂಗ್ರಹ ಮಾಡಿರ್ತಕ್ಕಂಥ ಸಾಮರ್ಥ್ಯ ನಮ್ಮ KRS ಡ್ಯಾಮ್ಗೆ ಇರ್ತಕ್ಕಂಥದ್ದು. ಇಷ್ಟೊಂದು ವಿಶಿಷ್ಟತೆ ಮತ್ತು ವಿಶಾಲವಾಗಿರ್ತಕ್ಕಂಥ ಡ್ಯಾಮ್ನಲ್ಲಿ ಇವತ್ತಿಗೆ ಕೇವಲ 91 ಅಡಿಯಷ್ಟು ಮಾತ್ರ ನೀರಿರ್ತಕ್ಕಂಥದ್ದು. ಹಾಗಾಗಿನೇ ಇವತ್ತು ದೆಹಲಿನಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಪ್ರಾಧಿಕಾರದ ಸಭೆಯ ಸೂಚನೆ ಏನಾಗಿರ್ತದೆ ಅಂತಕ್ಕಂಥದ್ದೇ ಎಲ್ಲರನ್ನ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ರವಿ ಲಾಲಿಪಾಳ್ಯ, ವಿಸ್ತಾರ ನ್ಯೂಸ್, ಮಂಡ್ಯ.